ಜನಪರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಭೂಮಿ ಪೂಜೆ ನೆರವೇರಿಸಿದ ತಾಲೂಕು ಬೇಡ ಜಂಗಮ ಸಮಾಜ ಸಂಘ. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷದ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ. ಈ ಭಾಗವಾಗಿ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಘಟಕವು ಸಸಿಗಳನ್ನ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದೆ. ಹೀಗೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಸಿಗಳನ್ನ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತಾಗಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದ್ರು. ಓಂ ಶಾಂತಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಯಕರ್ನಾಟಕ ಜನಪರ ವೇದಿಕೆಯ ನಮ್ಮ ಸಂಘದ ವತಿಯಿಂದ ಇಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮೈದಾನದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಉದಾಹರಣೆ ಪ್ರತಿಯೊಬ್ಬರು ತಗೊಂಡು ನಮಗೆ ಪರಿಸರ ಎಷ್ಟು ಮುಖ್ಯನೋ ತಿಳ್ಕೊಂಡು ಪ್ರತಿಯೊಬ್ಬರು ಮನೆಗೊಂದು ಸಸಿ ನೆಟ್ಟು ಪರಿಸರನ ಆಚರಿಸಬೇಕಂತೇಳಿ ಎಲ್ಲರೂ ಮನವಿ ನೋಡ್ಕೊಂತಾರೆ. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಭಾಗದಲ್ಲಿ ಕಾಲ್ತುಳಿತಕ್ಕೆ ಸಾವಿಗೀಡಾದ 11 ಜನ ಆರ್ಸಿಬಿ ಅಭಿಮಾನಿಗಳ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ನಡೆಸಿದ್ರು. ಇಂದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ, ಎಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ನಿನ್ನೆ ನಡೆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತಕ್ಕೆ ತುಂಬ ಜನ ಸಾವನ್ನಪ್ಪಿದ್ದಾರೆ. ನಮ್ಮ ಜನಪರ ಕನ್ನಡಪರ ವೇದಿಕೆ ವತಿಯಿಂದ ಅವರಿಗೆ ಸಂತಾಪ ಸೂಚಿಸುತ್ತಿದ್ದೇವೆ. ಅದೇ ರೀತಿ ಅವ್ರ ಕುಟುಂಬಕ್ಕೆ ಧೈರ್ಯ ನೀಡಲಿ, ಆಮೇಲೆ ಸಾವನ್ನಪ್ಪಿದ ಎಲ್ಲ ಆತ್ಮಗಳಿಗೆ ಶಾಂತಿ ಸಿಗಲೆಂದು ನಮ್ಮ ಕನ್ನಡಪರ ಜನಪರ ವೇದಿಕೆ ಸಂತಾಪವನ್ನು ನೀಡುತ್ತಿದ್ದೇವೆ. ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ನಿಂದ ದಿನಾಂಕ 5ರಂದು ವಿಶ್ವ ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸಾರ್ವಜನಿಕರಿಗೆ ಸಸಿಗಳನ್ನ ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ್ರು. ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜೆಎಸ್ಡಬ್ಲ್ಯೂ ಕೇಂದ್ರ ಬಸ್ ನಿಲ್ದಾಣದ ಬಳಿ ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ನಿಂದ ಸಾರ್ವಜನಿಕರಿಗೆ ಸಸಿಗಳನ್ನ ನೀಡುವ ಮೂಲಕ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಿದ್ರು. ಇನ್ನು ಸಸಿಗಳನ್ನ ನೆಡುವ ಮತ್ತು ವಿತರಿಸುವ ಕಾಯಕವನ್ನ ಮಾಡಿಕೊಂಡು ಬರುತ್ತಿರುವ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ನ ಪರಿಸರ ಕಾಳಜಿಗೆ ಹೊಸಪೇಟೆ ನಗರಸಭಾ ಅಧ್ಯಕ್ಷರು ಹಾಗೂ ನೆರೆದ ಮುಖಂಡರು ಈ ವೇಳೆ ಅಭಿನಂದಿಸಿದರು. ಪರಿಸರ ದಿನಾಚರಣೆ ಅಂಗವಾಗಿ
ಎಲ್ಲ ನಮ್ಮ ಹೊಸಪೇಟೆ ನಾಗರಿಕರಿಗೆ ಶುಭ ಕೋರುತ್ತಿದ್ದೇನೆ. ಈ ಒಂದು ಪರಿಸರ ದಿನಾಚರಣೆ ಒಂದೇ ಅಲ್ಲ, 365 ದಿನ ಪರಿಸರಗಳ ಕಡೆ ಗಮನ ಕೊಟ್ಟು ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ನಾವೆಲ್ಲ ಒಂದು ನಮ್ಮ ಹೊಸಪೇಟೆಗೆ ಪರಿಸರಕ್ಕೆ, ಯಾಕಂದರೆ ಇವತ್ತು ಪ್ರಕೃತಿ ಎಂಬುದನ್ನು ನಾವು ಕಾಪಾಡ್ಕೊಳ್ಬೇಕು. ಪ್ರಕೃತಿ ಎಂಬುದನ್ನು ವಿಕೋಪಗೊಳಿಸಿದರೆ ಅದಕ್ಕೇನಾಗುತ್ತೆ ಅಂತ ನಾವೆಲ್ಲ ಈಗಾಗಲೇ ಅನುಭವಿಸಿದ್ದೀವಿ. ಇವತ್ತೇನು ಪರಿಸರ ಕಾಪಾಡೋದೇನಿದೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಂಥ ಒಂದು ಆಸ್ತಿ. ನಾವು ಯಾವುದೋ ಒಂದು ಆಸ್ತಿ ಮಾಡಬಹುದು, ನಮ್ಮ ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ರಾಜ್ಯಕ್ಕೆ ಮಾಡ್ತಕ್ಕಂಥ ಒಂದು ಆಸ್ತಿ ಅಂದರೆ ಗಿಡ ಮರಗಳನ್ನು ಬೆಳೆಸುವುದು, ಪ್ಲಾಸ್ಟಿಕ್ ತ್ಯಜಿಸುವುದು, ಸ್ವಚ್ಛತೆಯನ್ನು ಕಾಪಾಡುವುದು. ಇದೇ ರೀತಿ ಇವತ್ತು ನಾನೆಲ್ಲ ನಮ್ಮ ಹೊಸಪೇಟೆ ನಾಗರಿಕರಿಗೆ ಕೋರ್ಕೊಳ್ತಿದ್ರೆ, ಹಾಗೂ ನಾಗರಿಕ ಹಿತರಕ್ಷಣಾ ವೇದಿಕೆಯವರು ಕಳೆದ 26 ವರ್ಷಗಳಿಂದ ಅಧ್ಯಕ್ಷರಾದ ಕಾಸಟ್ಟಿ ಉಮಾಪತಿ ಅಣ್ಣನವರು ಅವ್ರ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಎಲ್ಲೋ ಹೋಗಿ ಗಿಡಗಳು ತಂದ್ಕೊಳೋಕ್ಕೆ ಅವ್ರಿಗೇನೋ ತೊಂದರೆ ಇದ್ರೇನು ಉಮಾಪತಿ ಅಣ್ಣಗೆ ಫೋನ್ ಮಾಡಿಬಿಟ್ರೆ ಒಂದೆರಡು ಯಾವ ಗಿಡ ಬೇಕಂತ ಸಿಗ್ತಾವಂತ ಇಡೀ ಹೊಸಪೇಟೆ ಜನಕ್ಕೆಲ್ಲ ಗೊತ್ತಿದೆ. ಯಾಕಂದರೆ ಅವರಷ್ಟು ಪರಿಸರ ಬಗ್ಗೆ ಗಮನ ವಹಿಸಿ, ಹಾಗೆ ಎಲ್ಲರೂ ಅವ್ರವ್ರ ಮನೆ ಮುಂದೆ ಗಿಡಗಳು ನೆಡಲೇಬೇಕಂತ ಅವರೊಂದು ಉತ್ಸಾಹದಕ್ಕೆ ನಾವೊಂದು ಈ ದಿನ ನಾವೆಲ್ಲ ಮುಖಂಡರು ಇವತ್ತೇನು ಸೇರಿದಾರಲ್ಲ ಎಲ್ಲರಿಗೂ ಧನ್ಯವಾದಗಳು ಅನ್ಸುತ್ತಾ, ಇವರೊಂದು ಕಾರ್ಯ ಶ್ಲಾಘನೀಯ. ಹಾಗೆ ಈ ಕಾರ್ಯ ಹಿಂಗೆ ಮುಂದುವರಿಸುತ್ತಾ ನಮ್ಮ ಹೊಸಪೇಟೆ ನಗರ ತುಂಬ ಗಿಡಗಳು ಬೆಳೆದು ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಹೆಮ್ಮೆಯ ಅವ್ರಿಗೊಂದು ಸಂತೋಷ ಆಗ್ಬೇಕಂತೇಳಿ ಅದೇ ರೀತಿ ನಮ್ಮೆಲ್ಲರ ಸಂತೋಷವನ್ನು ಬೇಡುತ್ತಾ ಈ ಒಂದೆರಡು ಮಾತು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಇವತ್ತು ನಾಗರಿಕ ಹಿತರಕ್ಷಣಾ ವೇದಿಕೆಯು ನಿರಂತರವಾಗಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಈಗಾಗಲೇ ಸುಮಾರು ವರ್ಷ 1 ಲಕ್ಷ ಸಸಿ ವಿತರಣಾ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಂಡು ಬರ್ತಾ ಇದೆ. ಹಾಗೆಯೇ ಜೊತೆಗೆ ಇವತ್ತು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋ ನಿಟ್ಟಿನಲ್ಲಿ ಪರಿಸರ ಉಳಿವಿಗಾಗಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಬೇಕಾಗಿದೆ. ಹಾಗೆಯೇ ನಾಗರಿಕ ಹಿತರಕ್ಷಣಾ ವೇದಿಕೆಯು ಸಸಿ ವಿತರಣಾ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಪ್ರತಿ ವರ್ಷವೂ ಉಚಿತ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿಕೊಂಡು ಸಮಾಜಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾಯಿದೆ. ನಾವೆಲ್ಲರೂ ಕೂಡ ಇವತ್ತು ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾವೆಲ್ಲ ಅಭಿನಂದನೆಗಳನ್ನ ಸಲ್ಲಿಸೋದ್ರ ಜೊತೆಗೆ ಈ ಒಂದು ಪರಿಸರ ರಕ್ಷಣೆಯ ಹೊಣೆ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಹೇಳ್ತಾ ನನ್ನ 2 ಅನಿಸಿಕೆಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಗವಹಿಸಿ ಇವತ್ತು ಪರಿಸರ ಉಳಿಸ್ತಕ್ಕಂಥ ಕೆಲಸವನ್ನು ಪ್ರತಿ ವರ್ಷ ಈಗಾಗಲೇ 26 ವರ್ಷ ನಮ್ಮ ಕಾಸಟ್ಟಿ ಉಮಾಪತಿಯವರು ಸತತ ಪ್ರಯತ್ನ ಮಾಡಿ ಹೊಸಪೇಟೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸುಮಾರು ಸಸಿಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹೊಸಪೇಟೆಯ ವಾತಾವರಣ ಕೂಡ ಭಾಳ ಅಂದವಾಗಿ ಕಾಣ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕಾಸಟ್ಟಿ ಉಮಾಪತಿಯವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸಾಮೂಹಿಕ ಲಗ್ನಗಳು ಕೂಡ ಪ್ರತಿ ವರ್ಷ ಮಾಡ್ಕೊಂತ ಬಂದಿದ್ದಾರೆ. ಬಡವರ ಪರವಾಗಿರ್ತಕ್ಕಂಥ ಒಂದು ಕಾಳಜಿ ವಹಿಸತಕ್ಕಂಥ ಕೆಲಸವನ್ನು ನಮ್ಮ ಉಮಾಪತಿಯವರು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಸಿ ಕೊಡ್ತಕ್ಕಂಥ ಎಲ್ಲೇ ಹೋದರೂ ಕೂಡ ಅವು ಯಾರು ಹಾಕಿದ್ದಾರೆ ಅಂದರೆ ಕಾಸಟ್ಟಿ ಉಮಾಪತಿಯವರು ಕೊಟ್ಟಿದ್ದಾರೆ, ಹಾಕಿವಿ ಅಂತಂದು ಹೇಳ್ತಕ್ಕಂಥ ಪ್ರತಿ ವಾರ್ಡಲ್ಲಿ ಕೂಡ ಇವತ್ತು ಮಾಡ್ತಕ್ಕಂಥ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಅತಿ ಇವತ್ತು ಸಾಲುಮರದ ತಿಮ್ಮಕ್ಕ ನಂತರ ನಮ್ಮ ಈ ಭಾಗದಲ್ಲಿ ನಮ್ಮ ಕಾಸಟ್ಟಿ ಉಮಾಪತಿಯವರು ಲಕ್ಷಾಂತರ ಸಸಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ BJP ಪಕ್ಷ ವತಿಯಿಂದ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಹೊಸಪೇಟೆ ನಾಗರಿಕರ ಪರವಾಗಿ ಸಹ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು 26ನೇ ವರ್ಷದ ಈ ಪರಿಸರ ಗಿಡ ಸಸಿ ನೆಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ರೀತಿಯ ಮಾವಳರಾದ ಕಾಸಟ್ಟಿ ಉಮಾಪತಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಈ ಗಿಡ ವಿತರಣೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವರ ಸೇವೆ ಅಪಾರ ಇದೆ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ. ಇವತ್ತು ಅವರಿಗೆ ಆರಾಮಿಲ್ಲ ಅಂದ್ರೂ ಇವತ್ತು ಈ ಕಾರ್ಯಕ್ರಮನ ಅವರು ಮಾಡಲೇಬೇಕಂತೇಳಿ ಒಂದು ಉತ್ಸಾಹದಿಂದ ಮಾಡ್ತಾಯಿದ್ದಾರೆ. ಅದೇ ರೀತಿ ಅವರಿಗೆ ದೇವರಿನ ಆರೋಗ್ಯ ಆವಿಷ್ಕೊಟ್ಟು ಕಾಪಾಡಲಿ. ಮುಂದಿನ ದಿನ ಅವ್ರು ಏನೇ ಮಾಡಲಿ ಅವ್ರ ಜೊತೆ ನಮ್ಮ ನಗರಸಭೆ ಇರ್ತದೆ, ಅವ್ರ ಜೊತೆಗೆ ಯಾವುದೇ ಸಹಕಾರ ನಾವು ಬೆನ್ನೆಲುಬಾಗಿ ಇರ್ತದೆ ಅಂತೇಳಿ ಮುಖಾಂತರ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಇನ್ನು ಕಳೆದ 25 ವರ್ಷಗಳಿಂದ ವಿಶ್ವ ಪರಿಸರ ದಿನಾಚರಣೆ ದಿನದಂದು ಸಾರ್ವಜನಿಕರಿಗೆ ಸಸಿಗಳನ್ನ ನೀಡಿಕೊಂಡು ಬರಲಾಗುತ್ತಿದೆ. ಅಗತ್ಯವೆನಿಸಿದ ಸ್ಥಳಗಳಲ್ಲಿ ಸಸಿಗಳನ್ನ ನೆಡಲಾಗುತ್ತಿದೆ. ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು, ಬದಲಾಗಿ ನಿರಂತರವಾಗಿ ಸಾಗುತ್ತಿರಬೇಕು. ಇದಕ್ಕೆಂದೇ ಸರ್ಕಾರಗಳು ವಿಶೇಷ ಯೋಜನೆಯೊಂದನ್ನ ರೂಪಿಸಬೇಕಾದ ಅವಶ್ಯವಿದೆ ಎಂದು ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಕಾಸಟ್ಟಿ ಉಮಾಪತಿರವರು ಈ ವೇಳೆ ತಿಳಿಸಿದ್ದಾರೆ. ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದ ವತಿಯಿಂದ ಸತತವಾಗಿ ನಾವು 25-26 ವರ್ಷದಿಂದಲೂ ಸಸಿ ವಿತರಣೆ ಕಾರ್ಯಕ್ರಮ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಿದ್ದೀವಿ.
ನಮ್ಮ ನಾಗರಿಕರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾ ಎಲ್ಲರೂ ನಮ್ಮ ಏನು ಬಂದಿರೋ ನಮ್ಮ ಪೊಲೀಸ್ ಮುಖಂಡರು ಐನತಿಮ್ಮಪ್ಪಣ್ಣರು ಬೇರೆ ಬೇರೆ ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟಂತ ಬಂದಿದ್ದಾರೆ. ಅದೇ ರೀತಿ ನಾಗರಿಕರು ಕೂಡ ನಮ್ಮ ಸಹಕಾರ ತುಂಬ ಇದೆ. ನಾವೇನಂದರೆ ಒಂದು ದಿವಸ ಮಟ್ಟಿಗೆ ನಾವು ಈ ಒಂದು ಪರಿಸರ ದಿನಾಚರಣೆ ಮಾಡಿ ಬಿಡೋದಲ್ಲ, ವರ್ಷ ಪೂರ್ತಿ ನಿರಂತರವಾಗಿ ನಮ್ಮ ಮಕ್ಕಳದ್ದು ಏನೇ ಮನೆಯಲ್ಲಿ ಕಾರ್ಯಕ್ರಮ ನಡೆದ್ರೆ ಒಂದು 10 ಗಿಡ ಕೊಡುವಂಥ ಕಾರ್ಯಕ್ರಮ ಎಲ್ಲರೂ ಮಾಡಿದರೆ ನಮ್ಮ ಪರಿಸರ ಕೂಡ ಇಂಪ್ರೂವ್ಮೆಂಟ್ ಆಗ್ತೈತೆ ಅನ್ನೋದಕ್ಕೆ ನಮ್ಮ ನಾಗರಿಕರಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಸರ್ಕಾರಗಳು ಹಮ್ಮಿಕೋಬೇಕು. ಯಾಕಂದರೆ ಇದು ಈ ಸಾವಿರಾರು ಕೋಟಿ ರೂಪಾಯಿ ಯಾವ್ಯಾವುದೂ ನಾವು ಖರ್ಚು ಮಾಡಬೇಕು. ಆದರೆ ಈ ವರ್ಷವೂ ಒಂದು 5 ಕೋಟಿ ಗಿಡ ಇಡೋಂಥ ಕೆಲಸ ಸರ್ಕಾರಗಳು ಹಮ್ಮಿಕೊಂಡ್ರೆ ಈ ಒಂದು ಭಾಳಷ್ಟು ಪರಿಸರ ಇಂಪ್ರೂವ್ಮೆಂಟ್ ಆಗ್ತೈತೆ. ಅದಕ್ಕೋಸ್ಕರ ನಮ್ಮ ಸರ್ಕಾರಕ್ಕೆ ಅದನ್ನು ಕೇಳಕ್ಕೆ ಬಯಸಿದ್ದೀನಿ. ಯಾಕಂದರೆ ಇವತ್ತು ಸಸಿ ₹1 ಗಿಡನ ಇವತ್ತು ಬೆಳೆದ ನಂತರ ಕೋಟ್ಯಾಂತರ ರೂಪಾಯಿ ಆದಂಥ ಒಂದು, ಯಾಕಂದ್ರೆ ಅದು ನಮಗೆ ವರ್ಷ ಪೂರ್ತಿ ನಮಗೆ ಗಾಳಿ ಕೊಡ್ತೈತೆ ಆಕ್ಸಿಜನ್. ಆಮೇಲೆ ಅಂತರ್ಜಲ ಹೆಚ್ಚಿಸೋಕ್ಕೆ ಕೂಡ ಸರ್ಕಾರನೂ ಕಾರ್ಯಕ್ರಮ ಮಾಡಬೇಕು. ನಾವು ಕೂಡ ಯಾಕಂದರೆ ಇಲ್ಲಿ ಒಂದು ಸಣ್ಣ ಜಾಗದಲ್ಲಿ ಕೂಡ ಅಲ್ಲಿ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಅಂತರ್ಜಲ ಹೆಚ್ಚಿಸಲಿಕ್ಕೆ ಕೂಡ ಕಾರ್ಯಕ್ರಮಗಳು ಸರ್ಕಾರ ಮತ್ತು ನಮ್ಮ ನಾಗರಿಕರದ್ದು ಮೇನ್ ಅದ್ರ ಇರಬೇಕು ಅಂತ ನಾನು ಈ ಮೂಲಕ ಹೇಳುತ್ತಾ, ನಮಗೆ ವರ್ಷ 365 ದಿನವೂ ಸಸಿ ವಿತರಣೆ ನಾವು ಮಾಡ್ತೀವಿ. ಯಾರಿಗೆ ಸಸಿ ಇಡುವಂಥ ಕೆಲಸ ಹೇಳಿದರೆ ನಾವು ನಿಮ್ಮ ಭಾಗದಲ್ಲಿ ಬಂದು ಸಸಿ ನೆಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ನಮ್ಮ ನಾಗರಿಕರ ರಕ್ಷಣಾ ಸೇವಾ ಸಂಘ ಮತ್ತು ನಮಗೆ ಇಲ್ಲಿ ಬಂದಂಥ ಎಲ್ಲ ಮುಖಂಡರುಗಳು ಧನ್ಯವಾದ ಹೇಳಿ, ಮುಂದಿನ ಕಾರ್ಯಕ್ರಮಗಳು ನಾವು ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಸಿ ನೆಡೋ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡಲಿಕ್ಕಾಗಿ ನಮಗೆ ಅನುವು ಮಾಡಿಕೊಡಬೇಕು. ಎಲ್ಲ ಮಾಧ್ಯಮದವರಿಗೆ ಮತ್ತು ಪೊಲೀಸರು. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ನಗರದ ಹರಿಜನಕೇರಿಯ ಯುವ ಪಡೆಯಿಂದ ಸಸಿ ನೆಡುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ರುದ್ರಭೂಮಿಯಲ್ಲಿ ಸಸಿಗಳನ್ನ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದ್ದಾರೆ. ಹೀಗೆ ದಿನಾಂಕ 5ರಂದು ಹರಿಜನಕೇರಿ ರುದ್ರಭೂಮಿಗೆ ಆಗಮಿಸಿದ ಹರಿಜನಕೇರಿಯ ಯುವ ಪಡೆಯು ರುದ್ರಭೂಮಿಯಲ್ಲಿ ಸಸಿಗಳನ್ನ ನೆಡುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸಿದ್ರು. ನೋಡ್ರ ಕಡೆ ನೀರಿಂದ ಒಂದು ಕೊಡತ್ತಾರ ಅದು ಕರಿಬಿಡ್ದ ತಗದ ಮಣ್ಣು ಹತ್ತಬೇಡ ಹಿಂಗೆ ಸೈಡ್ಗೆ ಒಡ್ಡು ಕಟ್ಟು ನೋಡ್ರ ನಿಂದ್ರವ್ರ ಬಾಣ ಅದು ಗಡ್ಡಿ ಹೊಡಿಬೇಡ್ರಿ, ಅದು ಹಂಗೆ ಇರ್ಲದ ಮ್ಯಾಗ ಒಂದು ಸ್ವಲ್ಪ ಉದುರ್ಸ್ರಿ ಅಷ್ಟೇ. ಜನ ಅಲ್ಲಿ ನೋಡಿ ಮಲಪ್ಪ ಹಿಂದಕ್ಕೆ ನಿಂದ್ರೆ ಆಗಲ್ಲ, ಸ್ವಲ್ಪ ಆಗಲ್ಲ ನಿಂತರ ಓಕೆನಾ? ಸ್ವಲ್ಪ ನಾನು ಬರ್ತೀನಿ ಇಲ್ಲ ಇನ್ನು ದೇಶ ಸೇರಿದಂತೆ ರಾಜ್ಯದಲ್ಲೂ ನಿತ್ಯವೂ ಗಿಡ ಮರಗಳ ಮಾರಣ ಹೋಮ ಮಾಡಲಾಗುತ್ತಿದೆ. ಇದರಿಂದ ಪರಿಸರಕ್ಕೆ ಧಕ್ಕೆ ಆಗತೊಡಗಿದೆ. ಇದೇ ರೀತಿ ಮುಂದುವರಿದಿದ್ದಲ್ಲಿ ಮನುಕುಲ ಸೇರಿದಂತೆ ಪ್ರಾಣಿ ಪಕ್ಷಿಗಳ ಉಸಿರಾಟಕ್ಕೆ ಆಮ್ಲಜನಕದ ಕೊರತೆ ಉಂಟಾಗಲಿದೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಮುಂದೆ ಸಸಿಯನ್ನ ನೆಟ್ಟು ತಾವೇ ಹೆತ್ತ ಮಗುವಿನಂತೆ ಪೋಷಿಸಬೇಕಾದ ಅವಶ್ಯವಿದೆ ಎಂದು ಹರಿಜನಕೇರಿ ಯುವಕರ ಪಡೆಯು ಸಾರ್ವಜನಿಕರಲ್ಲಿ ಕರೆ ನೀಡಿದೆ. ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು ಇಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ರುದ್ರಭೂಮಿಯಲ್ಲಿ, ಹರಿಜನಕೇರಿಯ ರುದ್ರಭೂಮಿ. ಇವತ್ತು ಯುವಕರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ದಿನಾಚರಣೆಯನ್ನು ಪೂರ್ತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ರುದ್ರಭೂಮಿಯಲ್ಲೇ ಆಯ್ಕೆ ಮಾಡ್ಕೊಂಡಿದ್ವಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಎಲ್ಲ ಮರಗಳು ಗಿಡಗಳು ಎಲ್ಲ ಕಡಿಯೋದ್ರಿಂದ ಇವತ್ತು ಗಾಳಿ ಇಲ್ದಂಗೆ ಆಗಿದೆ. ಆಮೇಲೆ ವಾತಾವರಣ ಎಲ್ಲ ಕೆಟ್ಟೋಗಿದೆ.
ಇವತ್ತು ರೋಗ ರುಜಿನಗಳು ಜಾಸ್ತಿ ಆಗ್ತಿರೋದ್ರಿಂದ ನಾವು ಗಿಡಗಳನ್ನು ಬೆಳೆಸ್ಬೇಕು ಹೆಚ್ಚಿಗೆ. ಪರಿಸರ ನಮಗೆ ಭಾಳ ಅನುಕೂಲ ಮಾಡಿಕೊಡುತ್ತೆ. ಪರಿಸರದಲ್ಲಿ ನಾವು ಹೊಂದ್ಕೋಬೇಕು, ಪರಿಸರನ ಹಾಳು ಮಾಡಬಾರ್ದು. ಸೊ ಹಂಗಾಗಿ ನಾವು ಗಿಡಗಳನ್ನು ಇನ್ನೂ ಹೆಚ್ಚಿಗೆ ನೆಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು. ಈಗ ಮನೆಗೊಂದು ಮಗು ಇದ್ದರೆ ಎಷ್ಟು ಚೆಂದನೋ ಅದೇ ರೀತಿ ಮನೆಗೊಂದು ಮರಗಳು ಗಿಡಗಳು ಇದ್ರೇ ಚೆಂದ. ಪರಿಸರ ಉಳಿಬೇಕು, ಪರಿಸರ ಉಳಿದ್ರೆ ನಾವು ಉಳಿತೀವಿ. ಅದೇ ರೀತಿ ಎಲ್ಲರೂ ಪರಿಸರವನ್ನು ಪ್ರೀತಿಸೋಣ. ಪರಿಸರ ಜೊತೆಗೆ ಹೊಂದಾಣಿಕೆಯಿಂದ ನಾವು ಇನ್ನೂ ಹೆಚ್ಚಿಗೆ ವಾತಾವರಣದಲ್ಲಿ ಪರಿಸರ ದಿನ ಆಚರಣೆಯಿಂದ ಎಲ್ಲರಿಗೂ ಶುಭಾಶಯಗಳು ತಿಳಿಸುತ್ತಾ, ನಾವು ಸ್ಮಶಾನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಕೆಲವು ಪಕ್ಷಿಗಳು ಪ್ರಾಣಿಗಳು ಅವಕ್ಕೆಲ್ಲ ಹಣ್ಣಿನ ಗಿಡಗಳು ಇಡೋದ್ರಿಂದ ಅವಕ್ಕೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ ಎಲ್ಲ ಓಣಿಗಳಲ್ಲಿ ಶಾಲೆಗಳಲ್ಲಿ ಆಮ್ಯಾಗ ರೋಡ್ಗಳೆಲ್ಲ ಇಡೋದ್ರಿಂದ ರೋಡ್ಗಳೆಲ್ಲ ಕಟ್ ಮಾಡ್ತಾರೆ. ಅಂಗಡಿ ಗಿಂಗಡಿ ಅಂತ ಗಿಡ ದೊಡ್ಡವಾದ ತಕ್ಷಣ ಮತ್ತೆ ಕಟ್ ಮಾಡ್ತಾರೆ. ಪರ್ ಡೇ 44,000 ಎಕರೆ ಗಿಡ ಕಟ್ ಮಾಡ್ತಾರೆ ಇಡೀ ವರ್ಲ್ಡಲ್ಲಿ. ಒಂದು ನಿಮಿಷಕ್ಕೆ 44,000 ಎಕರೆ. ಒಂದು ನಿಮಿಷಕ್ಕೆ 44,000 ಎಕರೆ ಅಂದರೆ ನಮ್ಮ ಕರ್ನಾಟಕದ 44 ಲಕ್ಷ ಎಕರೆ ಅಷ್ಟು ಉಳಿದಿದೆ ಕಾಡು. ಅದು ಒಂದೊಂದು ದಿನಕ್ಕೆ 44,000 ಎಕರೆ ಹೋತಂದ್ರೆ ಮುಂದಿನ ದಿನಗಳಲ್ಲಿ ಬರ್ತಾ ಇನ್ನೊಂದು 3-4 ವರ್ಷದಲ್ಲಿ ಎಲ್ಲ ಪರಿಸರ ಹಾಳಾಗಿಬಿಡ್ತೈತಿ. ಹಂಗಾಗಿ ಪರಿಸರ ಉಳಿಸ್ಬೇಕಂತೇಳಿ ನಾವೆಲ್ಲರೂ ನಮ್ಮ ಯುವಕರಿಂದ ಒಂದು ಸಂಘಟನೆ ಮಾಡ್ಕೊಂಡು ಯುವಕರೆಲ್ಲ ಸೇರಿ ಎಲ್ಲ ಜನಗಳಿಗೆ ಒಳ್ಳೇದಾಗಲಿ. ಆಮ್ಯಾಗ ನಮ್ಮ ಕೇರಿ ಪರವಾಗಿ ನಮ್ಮ ಕೇರಿ ವತಿಯಿಂದ ಎಲ್ಲ ಗಿಡ ನೆಡ್ದು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ ಅಂತೇಳಿ ನಾನು 2 ಮಾತು ಮುಗಿಸಿದ್ದೆ. ಮೃತ್ಯುಂಜಯ ರಕ್ತದಾನಿಗಳ ಬಳಗದಿಂದ ದಿನಾಂಕ 5ರಂದು ಪರಿಸರ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಸರ್ಕಾರದ ವಿವಿಧ ಇಲಾಖೆಗಳಿಗೆ ತೆರಳಿ ಸಸಿಗಳನ್ನು ವಿತರಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದ್ದಾರೆ. ಮೃತ್ಯುಂಜಯ ಪರಿಸರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಮಗೆ ಒಂದು ಗಿಡ ಕೊಡುವ ಮುಖಾಂತರ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಸರ್. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾಡಿನೆಲ್ಲೆಡೆ ಗಿಡಗಳನ್ನು ಸಸಿಗಳನ್ನು ಹೆಚ್ಚು ನೆಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬ್ಲಡ್ ಡೋನರ್ಸ್ ಗ್ರೂಪಿಂದ ನಮ್ಮ ರಾಣಿ ಚೆನ್ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು ನಮಗೆ ಹೆಮ್ಮೆ. ಆಮೇಲೆ SFIನ ಸಂಘಟನೆಯ ಎಲ್ಲ ಸಂಘಟನೆಕಾರರು ಈ ದಿನ ನಮ್ಮ ಶಾಲೆಗೆ ಬಂದು ನಮಗೊಂದು ಸಸಿಯನ್ನು ಕೊಡ್ತಾ ಇದ್ದಾರೆ. ಈ ಸಸಿಯನ್ನು ನಾವು ನಮ್ಮ ಶಾಲಾ ಆವರಣದಲ್ಲಿ ನೆಟ್ಟು ಇದನ್ನು ನಮ್ಮ ಮಕ್ಕಳಾಗಿ ಜೋಪಾನವನ್ನು ಮಾಡಿ ಬೆಳೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಬ್ಲಡ್ ಡೋನರ್ಸ್ ಗ್ರೂಪ್ಗಳಿಗೆ ನಿಮ್ಮ ಸೇವೆ ನಿರಂತರವಾಗಿ ಹೀಗೆ ಇರಲಿ, ನಿಮಗೆ ಒಳ್ಳೆಯದಾಗಲಿ, ಭಗವಂತ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ನಿಮಗೆಲ್ಲ ಕೊಡಲಿ ಅಂತ ತಿಳ್ಕೊಂಡು ಆಸೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಡೋನರ್ಸ್ ಕಡೆಯಿಂದ ಮತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಾರಿಗೆ ಒಂದು ಗಿಡ ಕೊಟ್ಟಿದ್ವಿ. ಗಿಡ ಇರುವ ಕಾರ್ಯಕ್ರಮ ಯಶಸ್ವಿಯಾಗಲಂತ ಸಾರಿಗೆ ಒಂದೆರಡು ಮಾತಾಡಬೇಕು ಈ ಕಾರ್ಯಕ್ರಮ ಉದ್ದೇಶಿಸಿ. ಮೃತ್ಯುಂಜಯ ಬ್ಲಡ್ ಡೋನರ್ಸ್ ಇವರ ಕಡೆಯಿಂದ ಮುಖ್ಯೋಪಾಧ್ಯಾಯನಾದ ನಾನು ಈ ಒಂದು ಗಿಡವನ್ನು ಸ್ವೀಕರಿಸಿ ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದೆ. ಮೃತ್ಯುಂಜಯ ಬ್ಲಡ್ ಡೋನರ್ಸ್ ಕಡೆಯಿಂದ ಮತ್ತು SFI ಕಡೆಯಿಂದ ನಿಮಗೆ ಡಿಪಾರ್ಟ್ಮೆಂಟ್ಗೆ ಒಂದು ಗಿಡ ಕೊಡುವ ಕಾರ್ಯಕ್ರಮ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ಇದು ಭಾಗವಾಗಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇದ್ದು ನಾವು ಯಾರು ಸಾರ್ವಜನಿಕರು ನಾವು ಒಬ್ಬೊಬ್ಬರು ಒಂದೊಂದು ಮರ ಬೆಳೆಸ್ಬೇಕಂತ ಹೇಳಿ ಈಗ ಸರ್ಕಾರದ ಪ್ರಯತ್ನ ಇತ್ತು. ಇದು ಮಾಡ್ತಕ್ಕಂಥ ಒಂದು ಉತ್ತಮ ಪ್ರಯತ್ನ. ದಯವಿಟ್ಟು ಮುಂದುವರಿಸಿಕೊಂಡು ನಾವು ಸಹ ನಮ್ಮ ಠಾಣಾ ಆವರಣದಲ್ಲಿ ಕೊಟ್ಟಂಥ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ತುಂಬ ಧನ್ಯವಾದಗಳು. ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ಆಸೆಯಂತೆ ನಾನು ಇವತ್ತು ಠಾಣೆ ಆವರಣದಲ್ಲಿ ನಡ್ತೀನಿ. ನೆಟ್ಟು ಫೋಟೋ ಸಹಿತ ನಾನು ಶೇರ್ ಮಾಡ್ತೀನಿ. ಇದೇ ತರಹ ಪ್ರತಿಯೊಬ್ಬರು ಸಾರ್ವಜನಿಕರು ಸಹ ಪರಿಸರದ ಬಗ್ಗೆ ಕಾಳಜಿ ಇರಲಿ. ಪರಿಸರ ಇಲ್ಲಾಂದರೆ ಏನಿಲ್ಲ. ಇವತ್ತು ಪರಿಸರದ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು. ಬರೀ ಮನೆ ಒಂದು ಎವಿರಿಯನಿಗೆ ಎಲ್ಲರೂ ಅಲ್ಲಾಡೋದು ಅರ್ಥ ಆಯ್ತಾ. ಇವತ್ತು ಪರಿಸರ ಇದ್ರೇ ಜೀವ, ನಾವಿದ್ರೇ ಪರಿಸರ ಅನ್ನೋ ಮಟ್ಟಿಗೆ ಆಗಿದೆ. ಯಾರು ಪರಿಸರದ ದಿನಾಚರಣೆ ಅಂತ ಅಷ್ಟೇ ಆ ದಿನ ನೆನೆಸೋಕ್ಕಿಂತ ಪ್ರತಿದಿನ ಪ್ರತಿಯೊಬ್ಬರು ಒಂದು ಮರ ಕಳೆದ್ರೆ 10 ಸಸಿಗಳನ್ನು ನೆಡಬೇಕು ಅಂತೇಳಿ ನಾನು ಹೇಳ್ತಾ, ನನಗೆ ಈ ದಿನ ಇಲ್ಲಿ ಬಂದು ಸನ್ಮಾನಿಸಿದ್ದಕ್ಕೆ ತಮಗೆಲ್ಲ ಕೋರಿ ಧನ್ಯವಾದಗಳು. ಹಾಗೂ ನಮ್ಮ ಸಿಬ್ಬಂದಿ ಜಗದೀಶ್ ಅವರು ಸೇರ್ತಿದ್ದಾರೆ. ಅವರು ಅಷ್ಟೇ ನನ್ನಷ್ಟೇ ಆ್ಯಕ್ಟಿವು. ನಾನು 59 ವರ್ಷ ಮುಗಿದ್ರೂ ನಾನು ಅವರಷ್ಟೇ ಆ್ಯಕ್ಟಿವ್ ಕೆಲಸ ಮಾಡೋದ್ರಲ್ಲಿ ಅರ್ಥ ಆಯ್ತಾ. ಅವ್ರು ಹುಡುಗಾಗಿ ಆ್ಯಕ್ಟಿವ್ ಇದ್ದರೆ ನಾನು ಮುದೇನಾಗಿ ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ. ತಮಗೆಲ್ಲ ಒಳ್ಳೆಯದಾಗಲಿ. ತಮ್ಮ ಮನಸ್ಸಲ್ಲಿರೋದು ತಮ್ಮ ಧ್ಯೇಯ ಗುರಿ ನನಗೆ ಇಷ್ಟ ಆಯಿತು. ಯಾರೋ ಬಂದು ಈ ಥರ ಪರಿಸರ ದಿನಾಚರಣೆ ಬಗ್ಗೆ ನನಗೆ ಇಷ್ಟು ವರ್ಷ ಆಗೋದು 59 ವರ್ಷ ವಯಸ್ಸು, 32 ವರ್ಷ ಸರ್ವಿಸ್ ಕಂಪ್ಲೀಟ್ ಆಗೋದು ಯಾರು ಬಂದು ಸಸಿಗಳನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಯಿತು. ತಮ್ಮ ಆಸೆಯಂತೆ ನಾನು ಠಾಣೆ ಆವರಣದಲ್ಲಿ
ಈಗ ಫೋಟೋ ಕ್ಲಿಕ್ ಸುದ್ದಿ. ಹರಿಹರ ರಸ್ತೆ ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಹಿಂಬದಿಯಲ್ಲಿ ಹೊಸಪೇಟೆ ತಾಲೂಕು ಬೇಡಜಂಗಮ ಸಮಾಜ ಸಂಸ್ಥೆಯಿಂದ ರೇಣುಕಾಚಾರ್ಯರ ಸಮುದಾಯ ಭವನ ನಿರ್ಮಿಸಲು ಸರ್ಕಾರದಿಂದ ಸಿಎ ಸೈಟ್ ನೀಡಲಾಗಿದೆ. ಈ ಭಾಗವಾಗಿ ಅಧ್ಯಕ್ಷ ಎಸ್ಎಂ ಕಾಶಿನಾಥಯ್ಯನವರ ನೇತೃತ್ವದಲ್ಲಿ ಬೇಡಜಂಗಮ ಸಮಾಜದ ಮುಖಂಡರ ಸಹಭಾಗಿತ್ವದಲ್ಲಿ ರೇಣುಕಾಚಾರ್ಯರ ಸಮುದಾಯ ಭವನ ನಿರ್ಮಿಸಲು ಭೂಮಿ ಪೂಜೆ ನಡೆಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭೂಮಿ ಪೂಜೆ ನೆರವೇರಿಸಿದ ತಾಲೂಕು ಬೇಡಜಂಗಮ ಸಮಾಜ ಸಂಘ. ಇಲ್ಲಿಗೆ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.